ವಾಗ್ವಾದದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿತ್ತು. ವಿರಾಟ್ ಕೊಹ್ಲಿ ಈಗ ಜೋಕರ್ ಆದ ಕತೆ. ಭಾರತದ ಆಟಗಾರರನ್ನ ಹೀಯಾಳಿಸ್ತಾ ಇದ್ದಾರೆ. ಕೊಹ್ಲಿ ಈ ರೀತಿ ವರ್ತಿಸುವ ಅಗತ್ಯ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ದೈಹಿಕ ಘರ್ಷಣೆಗೆ ಮುಂದಾಗಿರೋದು ಹಿರಿಯ ಆಟಗಾರನಿಗೆ ಸಭ್ಯವಲ್ಲ. ಕೊಹ್ಲಿ ವಿರುದ್ಧ ಐಸಿಸಿ ನಿರ್ಬಂಧ ವಿಧಿಸತ್ತಾ? ನಮಸ್ಕಾರ, ಎದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಮೆಲ್ಬೋರ್ನ್ ಸ್ಟೇಡಿಯಂನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 4ನೇ ಟೆಸ್ಟ್ ಪಂದ್ಯ ನಡೀತಾ ಇದೆ. ಮೆಲ್ಬೋರ್ನ್ ಟೆಸ್ಟ್ ಪಂದ್ಯದ ಮೇಲೆ ಆಸ್ಟ್ರೇಲಿಯಾ ಹಿಡಿತವನ್ನು ಸಾಧಿಸಿದೆ. ಈ ಪಂದ್ಯದ ಮೊದಲ ದಿನದಂದು ಆಸ್ಟ್ರೇಲಿಯಾ ಪರ ಚೊಚ್ಚಲ ಪಂದ್ಯವನ್ನಾಡಿದ್ದ 19 ವರ್ಷದ ಬ್ಯಾಟರ್ ಸ್ಯಾಮ್ ಕಾನ್ಸ್ಟಾಸ್ ಅವರೊಂದಿಗೆ ಭಾರತ ತಂಡದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ವಾಗ್ವಾದ ನಡೆಸಿದ್ರು. ಮೈದಾನದಲ್ಲಿಯೇ ಕಾನ್ಸ್ಟಾಕ್ ಭುಜಕ್ಕೆ ಭುಜ ಡಿಕ್ಕಿ ಹೊಡೆದು ವಿರಾಟ್ ಕೊಹ್ಲಿ ವಾಗ್ವಾದ ನಡೆಸಿದ್ರು. ಕಾನ್ಸ್ಟಾಸ್ ಮತ್ತು ವಿರಾಟ್ ಕೊಹ್ಲಿ ನಡುವಿನ ವಾಗ್ವಾದದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿತ್ತು. ಈ ವಿಡಿಯೋ ನೋಡಿದ ಬಹುತೇಕರು ವಿರಾಟ್ ಕೊಹ್ಲಿ ನಡೆಯನ್ನ ಟೀಕಿಸಿದ್ರು. ಕೊಹ್ಲಿ ಅವರ ಅತಿರೇಕದ ವರ್ತನೆ ಅವರ ಅಭಿಮಾನಿಗಳಲ್ಲೂ ಸಹ ಬೇಸರವನ್ನ ಮೂಡಿಸಿತ್ತು. ಮಾತಿನಲ್ಲಿ ಕೆಣಕುವ ಪ್ರವೃತ್ತಿ ಸಹಜ, ಆದ್ರೆ ಇನ್ನೂ ಎಳೆಯ ಹಾಗೂ ಅನನುಭವಿಯೊಂದಿಗೆ ದೈಹಿಕ ಘರ್ಷಣೆಗೆ ಮುಂದಾಗಿರೋದು ಹಿರಿಯ ಆಟಗಾರನಿಗೆ ಸಭ್ಯ ಅಲ್ಲ ಅಂತ ಟೀಕಿಸಲಾಗಿದೆ. ಮಾಜಿ ಕ್ರಿಕೆಟಿಗರಾದ ರಿಕಿ ಪಾಂಟಿಂಗ್ ಮತ್ತು ಮೈಕಲ್ ವಾನ್ ಅವರು ಘಟನೆಗೆ ಸಂಬಂಧಿಸಿದಂತೆ ಕೊಹ್ಲಿ ವಿರುದ್ಧ ಐಸಿಸಿ ನಿರ್ಬಂಧ ವಿಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಘಟನೆ 2.12 ನಿಯಮದ ವ್ಯಾಪ್ತಿಗೆ ಒಳಪಡುತ್ತೆ. ಅಂತಾರಾಷ್ಟ್ರೀಯ ಪಂದ್ಯದ ವೇಳೆ ಆಟಗಾರನ ನೆರವು ಸಿಬ್ಬಂದಿ, ಅಂಪೈರ್, ಮ್ಯಾಚ್ ರೆಫ್ರಿ ಅಥವಾ ಇತರ ಯಾವುದೇ ವ್ಯಕ್ತಿ, ಪ್ರೇಕ್ಷಕ ಸೇರಿದಂತೆ ಇವರ ಜೊತೆಗೆ ಅಸಮರ್ಪಕ ದೈಹಿಕ ಸಂಪರ್ಕಕ್ಕೆ ಬರೋದಾಗಿದೆ. ಕ್ರಿಕೆಟ್ನಲ್ಲಿ ಯಾವುದೇ ರೀತಿಯ ಅನುಚಿತ ದೈಹಿಕ ಸಂಪರ್ಕವನ್ನು ನಿಷೇಧಿಸಲಾಗಿದೆ. ಆಟಗಾರರು ಉದ್ದೇಶಪೂರ್ವಕವಾಗಿ ಅಜಾಗರೂಕತೆ ಅಥವಾ ನಿರ್ಲಕ್ಷ್ಯದ ನಡಿಗೆ ಅಥವಾ ಓಡೋದು ಅಥವಾ ಮತ್ತೊಬ್ಬ ಆಟಗಾರ ಅಥವಾ ಅಂಪೈರ್ ಭುಜಕ್ಕೆ ಡಿಕ್ಕಿ ಹೊಡೆಯೋದು ಕಂಡು ಬಂದ್ರೆ ಈ ನಿಯಮವನ್ನು ಉಲ್ಲಂಘಿಸಿದಂತ ಆಗತ್ತೆ. ಈ ಘಟನೆಯು ಕ್ರಿಕೆಟ್ ಅಭಿಮಾನಿಗಳಲ್ಲಿ ಭಾರಿ ಚರ್ಚೆಯನ್ನು ಹುಟ್ಟಾಗಿದೆ. ಕೊಹ್ಲಿ ಅನಗತ್ಯವಾಗಿ ಆಕ್ರಮಣಕಾರಿ ಆಗ್ತಾರೆ ಅಂತ ಕೆಲವರು ಟೀಕಿಸಿದ್ದಾರೆ. ಮತ್ತಷ್ಟು ಜನ ಕೊಹ್ಲಿ ಇರೋದೇ ಹೇಗೆ, ಇದು ಕೂಡ ಆಟದ ತಂತ್ರ ಅಂತ ಹೇಳಿದ್ದಾರೆ. ಇನ್ನು ಆಸ್ಟ್ರೇಲಿಯನ್ನರು ಕೆಣಕಿದ್ರೆ ನಾವ್ಯಾಕೆ ಸುಮ್ಮನಿರ್ಬೇಕು ಅಂತ ಹಲವರು ಕೊಹ್ಲಿಯನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇದಾದ ನಂತರ ಐಸಿಸಿ ವಿರಾಟ್ ಕೊಹ್ಲಿಗೆ ಪಂದ್ಯದ ಶುಲ್ಕದ 20% ದಂಡವನ್ನು ವಿಧಿಸೋದ್ರ ಜೊತೆಗೆ 1 ಡಿಮೆರಿಟ್ ಪಾಯಿಂಟ್ ಅನ್ನ ಸೇರಿಸಿದೆ. ಇದೀಗ ಈ ಘಟನೆ ನಂತರ ಆಸ್ಟ್ರೇಲಿಯಾದ ಮಾಧ್ಯಮಗಳು ವಿರಾಟ್ ಕೊಹ್ಲಿ ಅವರನ್ನ ಟೀಕಿಸಿದೆ. ವಿರಾಟ್ ಕೊಹ್ಲಿ ಅವರನ್ನ ಜೋಕರ್ಗೆ ಹೋಲಿಸಿ ಸುದ್ದಿಯನ್ನ ಮಾಡಿದೆ. ಆಸ್ಟ್ರೇಲಿಯಾದ ಮಾಧ್ಯಮಗಳು ಶುಕ್ರವಾರ ಬೆಳಗಿನ ಪತ್ರಿಕೆಗಳಲ್ಲಿ ವಿರಾಟ್ ಕೊಹ್ಲಿ ಅವರ ವ್ಯಂಗ್ಯ ಫೋಟೋಗಳನ್ನು ಹಾಕೋ ಮೂಲಕ ಕಾಲೆಳೆದಿದೆ. ಈ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಆಸ್ಟ್ರೇಲಿಯಾದ ಪತ್ರಿಕೆಯೊಂದು ತನ್ನ ಲೇಖನವೊಂದರಲ್ಲಿ ಕ್ಲೌನ್ ಕೊಹ್ಲಿ ಶೀರ್ಷಿಕೆಯೊಂದಿಗೆ ವಿರಾಟ್ ಅವರನ್ನ ಟೀಕಿಸಿದೆ. ಮತ್ತೊಂದು ಕಡೆ ಆಸ್ಟ್ರೇಲಿಯಾದ ಪತ್ರಿಕೆ ದಿ ವೆಸ್ಟ್ ಆಸ್ಟ್ರೇಲಿಯನ್ ವಿರಾಟ್ ಕೊಹ್ಲಿಯನ್ನ ಕೆಟ್ಟದಾಗಿ ಅವಮಾನಿಸಿದೆ. ಪತ್ರಿಕೆಯಲ್ಲಿ ಯುವಕರ ಕನಸಿನ ಟೆಸ್ಟ್ ಚೊಚ್ಚಲ ಪಂದ್ಯದಲ್ಲಿ ಭಾರತೀಯ ಸೌಕ್ ಕೆಣಕಿದ್ದಾರೆ ಅಂತ ಬರೆಯಲಾಗಿದೆ. ಕಾಸ್ಮೇನಿಯನ್ ಪ್ರದೇಶದಲ್ಲಿ ಸೌಕ್ ಅಥವಾ ಸುಕ್ ಅಂತಂದ್ರೆ ಹೇಡಿ ಅಂತ ಅರ್ಥ. ಇನ್ನೊಂದು ಅರ್ಥದಲ್ಲಿ ಚಿಕ್ಕ ಅಥವಾ ಅಳುವ ಮಗು, ಕ್ರೈ ಬೇಬಿ ಅಂತ ಅರ್ಥ. ವಿರಾಟ್ ಕೊಹ್ಲಿಯನ್ನು ಅವಮಾನಿಸಿರುವಂತಹ ಆಸ್ಟ್ರೇಲಿಯಾ ಮಾಧ್ಯಮಗಳ ವಿರುದ್ಧ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಸ್ಟ್ರೇಲಿಯಾ ಕ್ರಿಕೆಟ್ನ ಪಂಟರ್ ಅಂತಾನೆ ಖ್ಯಾತಿ ಪಡೆದಿರುವಂತಹ ರಿಕಿ ಪಾಂಟಿಂಗ್ ಇದೀಗ ಭಾರತದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಅವರು ಸ್ಯಾಮ್ ಕಾನ್ಸ್ಟಾಸ್ ಜೊತೆಗಿನ ಜಗಳವನ್ನ ಟೀಕಿಸಿದ್ದಾರೆ. ಅಷ್ಟೇ ಅಲ್ಲ, ಇದಕ್ಕೆ ಐಸಿಸಿ ವಿಧಿಸಿದ ದಂಡ ಬಹಳ ಕಡಿಮೆ ಆಯಿತು ಅಂತ ಮಾಧ್ಯಮ ಸಂದರ್ಶನವೊಂದರಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಏನೇನೂ ಸಾಲದು ಅಂತ ಹೇಳಿದ್ದಾರೆ. ವೈಯಕ್ತಿಕವಾಗಿ ಹೇಳಬೇಕು ಅಂತಂದ್ರೆ ಈ ಶಿಕ್ಷೆ ಬಹಳ ಕಡಿಮೆ ಆಯಿತು ಅನ್ನೋದೇ ನನ್ನ ಭಾವನೆ. ಈ ಹಿಂದೆ ಇಂಥ ಘಟನೆಗಳು ನಡೆದಾಗ ಪಂದ್ಯದ 15ರಿಂದ 25% ವರೆಗೆ ದಂಡ ವಿಧಿಸಿದ್ದನ್ನ ನಾನು ನೋಡಿದ್ದೇನೆ. ಆದ್ರೆ ನಿನ್ನೆಯ ಘಟನೆಯ ಅಗಾಧತೆಯನ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ಇದು ಬಹಳ ಕಡಿಮೆ ಆಯಿತು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಈ ಪಂದ್ಯವನ್ನ ಪ್ರಪಂಚದಾದ್ಯಂತ ದೊಡ್ಡ ಸಂಖ್ಯೆಯ ಜನರು ವೀಕ್ಷಿಸ್ತಿದ್ದಾರೆ. ಈ ರೀತಿಯ ಘಟನೆಗಳು ನಡೆದ್ರೆ ಇದು ಸ್ವೀಕಾರಾರ್ಹ ಅಂತಾನೆ ಜನ ಭಾವಿಸ್ತಾರೆ. ದುರದೃಷ್ಟ ಅಂತಂದ್ರೆ ವಿರಾಟ್ ಕೊಹ್ಲಿ ಅಂತಹ ಆಟಗಾರರೇ ಈ ರೀತಿ ವರ್ತಿಸ್ತಿದ್ದಾರೆ ಅಂತಂದ್ರೆ ಅದನ್ನ ಸ್ವೀಕರಿಸೋದಾದ್ರೂ ಹೇಗೆ? ಅವರೊಬ್ಬ ರೋಲ್ ಮಾಡೆಲ್, ಕ್ರಿಕೆಟ್ ಜಗತ್ತೇ ಅವರತ್ತ ನೋಡ್ತಾ ಇದೆ. ಹೀಗಾಗಿ ಈ ದಂಡ ಏನೇನೂ ಅಲ್ಲ ಅನ್ನೋದು ನನ್ನ ವೈಯಕ್ತಿಕ ಭಾವನೆ ಅಂತ ಹೇಳಿದ್ದಾರೆ.
ಇನ್ನು ಭಾರತದ ಅನೇಕ ಹಿರಿಯ ಆಟಗಾರರು ಸಹ ಕೊಹ್ಲಿ ಈ ರೀತಿ ವರ್ತಿಸೋ ಅಗತ್ಯ ಇರಲಿಲ್ಲ ಅಂತ ಹೇಳಿದ್ದಾರೆ. ಪಾದಾರ್ಪಣೆ ಪಂದ್ಯವನ್ನ ಆಡ್ತಾ ಇರುವಂತಹ ಸ್ಯಾಮ್ ಕಾನ್ಸ್ಟಾಸ್ ಅವರು ಆರಂಭಿಕವಾಗಿ ಕಣಕ್ಕಿಳಿದು ಕೇವಲ 65 ಎಸೆತಗಳಲ್ಲಿ 60 ರನ್ ಬಾರಿಸಿದ್ರು. ಅವರ ಸ್ಫೋಟಕ ಇನ್ನಿಂಗ್ಸ್ ನಲ್ಲಿ 6 ಬೌಂಡ್ರಿ ಮತ್ತು 2 ಭರ್ಜರಿ ಸಿಕ್ಸರ್ಗಳಿತ್ತು. ಸೊ ಒಂದ್ ಹಂತದಲ್ಲಿ ಭಾರತೀಯ ಬೌಲರ್ಗಳ ಮೇಲೆ T20 ಮಾದರಿಯಲ್ಲಿ ಸವಾರಿ ನಡೆಸಿದ ಅವರು ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ನಲ್ಲಿ 2 ಸಿಕ್ಸರ್ಗಳನ್ನ ಎತ್ತಿದ್ರು. 2021ರ ಸಿಡ್ನಿ ಟೆಸ್ಟ್ ನಲ್ಲಿ ಕ್ಯಾಮರೂನ್ ಗ್ರೀನ್ ಅವರು ಸಿಕ್ಸರ್ ಹೊಡೆದ ಬಳಿಕ ಬೇರಾವ ಆಟಗಾರನು ಸಹ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ನಲ್ಲಿ ಸಿಕ್ಸರ್ ಅನ್ನ ಹೊಡೆದಿರಲಿಲ್ಲ. ಸೊ ಈ ದಾಖಲೆಯನ್ನ ಕಾನ್ಸ್ಟಾಸ್ ಮುರಿದಿದ್ದಾರೆ. ಇನ್ನು ಆಸೀಸ್ನ ಮಾಧ್ಯಮಗಳಷ್ಟೇ ಅಲ್ಲ, ಅಲ್ಲಿನ ಜನರು ಕೂಡ ವಿಚಿತ್ರವಾಗಿ ವರ್ತನೆ ಮಾಡೋ ಮೂಲಕ ಭಾರತದ ಆಟಗಾರರನ್ನ ಹೀಯಾಳಿಸಿದ್ದಾರೆ. ಇದಕ್ಕೆ ನಿದರ್ಶನ ಎಂಬಂತೆ ವಿರಾಟ್ ಕೊಹ್ಲಿ ಔಟ್ ಆಗಿ ಪೆವಿಲಿಯನ್ಗೆ ಹೋಗುವಾಗ ಅಲ್ಲಿನ ಜನರು ಮಾಡಿದ ಚೇಷ್ಟೆಯ ವಿಡಿಯೋ ವೈರಲ್ ಆಗಿದೆ. ವಿರಾಟ್ ಕೊಹ್ಲಿ ಅವರು 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ರು. 86 ಎಸೆತಗಳಲ್ಲಿ 4 ಬೌಂಡ್ರಿ ಸಮೇತ 36 ರನ್ಗಳಿಂದ ಆಡುವಾಗ ವಿಕೆಟ್ ಕೀಪರ್ ಅಲೆಕ್ಸ್ ಕ್ಯಾರಿಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಸೊ ವಿರಾಟ್ ಕೊಹ್ಲಿ ಔಟ್ ಆಗಿ ಬೇಸರದಲ್ಲಿ ಪೆವಿಲಿಯನ್ ಒಳಗೆ ವಿರಾಟ್ ಕೊಹ್ಲಿ ಹೋಗುವಾಗ ಗ್ಯಾಲರಿಯಲ್ಲಿದ್ದ ಪ್ರೇಕ್ಷಕರು ವಿಚಿತ್ರವಾಗಿ ಕೂಗಿದ್ದಾರೆ. ಈ ವೇಳೆ ಓರ್ವ ಅನವಶ್ಯಕವಾಗಿ ಏನೋ ಹೇಳಿದ್ದಾನೆ. ಒಳಗೆ ಹೋಗ್ತಾ ಇದ್ದಂತ ಕೊಹ್ಲಿ ತಕ್ಷಣ ವಾಪಸ್ ಬಂದು ಮೇಲೆ ಅವರು ಕೂಗ್ತಾ ಇರೋದನ್ನ ನೋಡಿದ್ದಾರೆ. ಆಗ ಇನ್ನಷ್ಟು ಕೂಗೋಕೆ ಜನ ಶುರು ಮಾಡಿದ್ದಾರೆ. ಈ ವೇಳೆ ಅಲ್ಲಿದ್ದಂತ ಸಿಬ್ಬಂದಿ ಕೊಹ್ಲಿ ಅವರನ್ನ ಸಮಾಧಾನ ಪಡಿಸಿ ಹಾಗೆ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ವಿರಾಟ್ ಕೊಹ್ಲಿ ಅವರನ್ನ ಜೋಕರ್ ರೀತಿ ಮಾಡಿದಂತ ಆಸ್ಟ್ರೇಲಿಯಾದ ಮಾಧ್ಯಮಗಳು ಭಾರತ ಪ್ರವಾಸಕ್ಕೂ ಮುನ್ನ ಆಸ್ಟ್ರೇಲಿಯಾದ ಪತ್ರಿಕೆಗಳು ವಿರಾಟ್ ಕೊಹ್ಲಿಯನ್ನ ಹೊಗಳಿ ಸಾಕಷ್ಟು ಲೇಖನಗಳನ್ನ ಪ್ರಕಟಿಸಿತ್ತು. ಆಸ್ಟ್ರೇಲಿಯಾದ ಎಲ್ಲಾ ದೊಡ್ಡ ಪತ್ರಿಕೆಗಳು ಮತ್ತು ನಿಯತಕಾಲಿಕಗಳ ಮೊದಲ ಪುಟಗಳಲ್ಲಿ ವಿರಾಟ್ ಕೊಹ್ಲಿ ಪ್ರಾಬಲ್ಯವು ಕಂಡುಬಂದಿತ್ತು. ಆಸ್ಟ್ರೇಲಿಯಾ ಪ್ರವಾಸಕ್ಕೆ ವಿರಾಟ್ ಕೊಹ್ಲಿ ಆಗಮಿಸಿದಾಗಿನಿಂದ ಅವರ ಅಭ್ಯಾಸದವರೆಗೆ ಏನಾಯಿತು ಅನ್ನೋದು ಆಸ್ಟ್ರೇಲಿಯಾ ಮಾಧ್ಯಮಗಳಲ್ಲಿ ಚರ್ಚೆಯ ಕೇಂದ್ರವಾಗಿತ್ತು. ಸೊ ಆಸ್ಟ್ರೇಲಿಯಾದ ದಿನಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳ ಮೊದಲ ಪುಟಗಳಲ್ಲಿ ವಿರಾಟ್ ಕೊಹ್ಲಿಯ ದಾಖಲೆಗಳು, ಪ್ರೋಮೋಗಳು ಮತ್ತು ಒಂದು ಶೈಲಿಯ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯವೂ ಸಹ ಪ್ರಕಟ ಆಗ್ತಾ ಇತ್ತು. ಆಸ್ಟ್ರೇಲಿಯಾದ ಸುದ್ದಿ ಪತ್ರಿಕೆಗಳು ದೊಡ್ಡ ಪ್ರಚಾರವನ್ನ ನೀಡಿತ್ತು. ಸೊ ಆ ದೇಶದ ಬಹುತೇಕ ಪತ್ರಿಕೆಗಳಲ್ಲಿ ವಿರಾಟ್ ಕೊಹ್ಲಿಯನ್ನ ಕೊಂಡಾಡಿ ಬರೆಯಲಾಗಿದೆ. ಪ್ರತಿಷ್ಠಿತ ದಿ ಡೈಲಿ ಟೆಲಿಗ್ರಾಫ್ ಪತ್ರಿಕೆಯಲ್ಲಿ ಕೊಹ್ಲಿಯ ದೊಡ್ಡ ಪೋಸ್ಟರ್ ಜೊತೆಗೆ ಹಿಂದಿಯಲ್ಲಿ ಇದು ಯುಗಗಳ ಹೋರಾಟ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿಯನ್ನ ಪ್ರಕಟಿಸಲಾಗಿತ್ತು. ಆದ್ರೆ ಆಸ್ಟ್ರೇಲಿಯಾದಲ್ಲಿ ನಡೆದಂತ ಈ ಒಂದು ಇನ್ಸಿಡೆಂಟ್ ವಿರಾಟ್ ಕೊಹ್ಲಿ ಅವರ ಇಡೀ ಒಂದು ವರ್ಚಸ್ಸಿಗೆ ಪೆಟ್ಟು ಕೊಟ್ಟಂತ ಆಗೋಗ್ಬಿಟ್ಟಿದೆ. ವಿರಾಟ್ ಕೊಹ್ಲಿ ಅವರ ಈ ವರ್ತನೆ ಬಗ್ಗೆ, ವಿರಾಟ್ ಕೊಹ್ಲಿ ಅವರ ವರ್ತನೆಗೆ ರಿಯಾಕ್ಟ್ ಮಾಡಿರುವಂತಹ ಮಾಧ್ಯಮಗಳ ಬಗ್ಗೆ, ಆಸ್ಟ್ರೇಲಿಯಾದ ಮಾಧ್ಯಮಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.